ಶ್ರೀ ಗುರುಭ್ಯೋ ನಮಃ. ಓಂ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಕೆಲವು ಸಂಚಿಕೆಗಳಿಂದ ದೀಪದ ಮಹತ್ವ ಮತ್ತು ಪದ್ಧತಿ ವಿಧಿವಿಧಾನವನ್ನು ಮಾತಾಡ್ತಾ ಇದ್ವಿ. ತೀವ್ರತರವಾದಂತಹ ಗ್ರಹಚಾರ ನಿವಾರಣೆಗಾಗಿ ಕೂಷ್ಮಾಂಡ ದೀಪ ಅಂದ್ರೆ ಕುಂಬಳಕಾಯಿ, ಬೋದುಗುಂಬಳಕಾಯಿನಲ್ಲಿ ಉಪ್ಪು ಮತ್ತು ಎಳ್ಳಿನ ಮೇಲೆ ಶಿವ ದೇವಾಲಯಗಳಲ್ಲಿಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಂಧನ ನಿವಾರಣೆಗೆ, ಬಂಧನ ಮುಕ್ತಿಗೆ, ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಿಂದ ಹೊರಬರೋದಕ್ಕೆ, ಹಾಗೆ ಇನ್ನುಳಿದ ಗ್ರಹಚಾರ ಪರಿಹಾರಕ್ಕಾಗಿ, ಶನೇಶ್ವರನ ಅನುಗ್ರಹ ಪ್ರಾಪ್ತಿಗಾಗಿ ಎಳ್ಳಿನ ದೀಪವನ್ನು ಇಡ್ತಕ್ಕಂಥ ಪದ್ಧತಿ. ಇದಲ್ಲದೇನೆ ಬೇಗ ಮಾಂಗಲ್ಯ ಪ್ರಾಪ್ತಿಗಾಗಿ, ಮಾಂಗಲ್ಯ ಭಾಗ್ಯದ ಪ್ರಾಪ್ತಿಗಾಗಿ ಲಿಂಬೆಹಣ್ಣಿನಲ್ಲಿ ದೀಪ ಹಚ್ಚತಕ್ಕಂಥದ್ದು ದೇವಿ ದೇವಸ್ಥಾನದಲ್ಲಿ, ಗುಡದೀಪ ಅಂದ್ರೆ ಬೆಲ್ಲದಲ್ಲಿ ದೀಪ ಹಚ್ಚತಕ್ಕಂಥದ್ದು ತುಪ್ಪವನ್ನಿಟ್ಟು, ಇದೇ ತರದಲ್ಲೇನೆ ಧಾತ್ರಿ ದೀಪ ನೆಲ್ಲಿಕಾಯಿನಲ್ಲಿ ದೀಪ ಇಡ್ತಕ್ಕಂಥ ಪದ್ಧತಿ. ಇದಲ್ಲದೇನೆ 21 ದೀಪದ ಸಹಿತವಾಗಿ ಆರತಿ ಮಾಡತಕ್ಕಂಥದ್ದು ಮತ್ತು ಇನ್ನು ಹಲವಾರು ವಿಧಾನಗಳು ಈ ದೀಪದಲ್ಲಿದೆ. ಗ್ರಹಚಾರ ನಿವಾರಣೆಗಾಗಿ ಇಡತಕ್ಕಂಥ ದೀಪ ಮನೆಯಲ್ಲಿ ಇಡೋ ಹಾಗಿಲ್ಲ. ಎಳ್ಳಿನ ದೀಪವೇ ಆಗ್ಬೋದು ಅಥವಾ ಕೂಷ್ಮಾಂಡ ದೀಪ ಮತ್ತು ಬೆಲ್ಲದಲ್ಲಿ ಹಚ್ಚಿಡತಕ್ಕಂಥ ದೀಪ, ಇದಿಷ್ಟು ಕೂಡ ಮನೆಯಲ್ಲಿ ಇಡತಕ್ಕಂಥದ್ದಲ್ಲ, ಇದು ದೇವಾಲಯದಲ್ಲಿ ಮಾತ್ರ. ಇನ್ನು ದೀಪವನ್ನು ಹಚ್ಚಿ ಗಂಗೆಯಲ್ಲಿ ಬಿಡತಕ್ಕಂಥದ್ದು, ಹರಿಯುವ ನದಿಯಲ್ಲಿ ಅಥವಾ ಕೊಳದಲ್ಲಿ ದೀಪವನ್ನು ಬಿಟ್ಟು ಪ್ರಾರ್ಥನೆ ಮಾಡತಕ್ಕಂಥ ಒಂದು ಪದ್ಧತಿ. ದೀಪಕ್ಕೆ ಎಷ್ಟೊಂದು ವಿಧಾನ, ಪದ್ಧತಿ, ಪರಂಪರೆ ನೋಡಿ. ದೀಪದ ಮಹತ್ವವೇ ಅಂತಹದ್ದು. ಪ್ರಾರಂಭದಲ್ಲೇ ಹೇಳಿದೆ, ತಮಸೋಮ ಜ್ಯೋತಿರ್ಗಮಯ. ಎಂತಹ ಅದ್ಭುತವಾದಂತಹ ಕಲ್ಪನೆ ನೋಡಿ ಅದು. ಕತ್ತಲೆಯಿಂದ ಬೆಳಕಿನೆಡೆಗೆ, ಸುಂದರವಾದಂತಹ ಕಲ್ಪನೆ, ಉದಾತ್ತವಾದಂತಹ ವಿಚಾರ ಅದು. ಅಷ್ಟು ದೀಪದ ಮಹತ್ವ ಆದಾಗ್ಯೂ ಕೂಡ ಇನ್ನು ಈ ದೀಪದ ಒಂದು ಅರ್ಧ ಉರಿದಿರ್ತಕ್ಕಂತಹ ದೀಪದ ಬತ್ತಿ ಕೈಯಿಂದ ಮುಟ್ಟಬಾರದು ನಾವು. ಅಂತಂದ್ರೆ ದೀಪ ಹಚ್ಚಿ ಸ್ವಲ್ಪ ಹೊತ್ತ ನಂತರ ಪ್ರಕೃತಿ ಸಹಜವಾಗಿ ಅದು ಆರು ಹೋದರೆ ಅದು ತಿರ್ಗಾ ಹಚ್ಚೋದಕ್ಕಾಗಿ, ಆ ಬತ್ತಿಯನ್ನ ಮೇಲೆ ಎಳೆಯೋದಕ್ಕಾಗಿ ಆ ಬತ್ತಿಯನ್ನ ನೀವು ಕೈಯಿಂದ ಮುಟ್ತಕ್ಕಂಥ ಒಂದು ಅಭ್ಯಾಸ ಬಹಳ ಜನಗಳಲ್ಲಿ ಕಂಡು ಬಂದಿದೆ. ಬಹಳ ತಪ್ಪದು. ಹಸ್ತಕ್ಕೆ ವಿಶೇಷವಾದಂತಹ ಮಹತ್ವ ಕೊಟ್ಟಂತಹ ಸಂಸ್ಕಾರ, ಸಂಸ್ಕೃತಿ ನಮ್ಮದು. ಹಾಗಾಗಿ ಆ ಅರ್ಧ ಬತ್ತಿಯನ್ನು ಮೇಲೆ ಎತ್ತೋದಕ್ಕಾಗಿ ಅಥವಾ ಅಲ್ಲಿ ಕಟ್ಟಿರ್ತಕ್ಕಂಥ ಕಪ್ಪು ಇದನ್ನ ಮೇಲೆ ತೆಗೆಯೋದಕ್ಕಾಗಿ ನಮ್ಮ ಬೆರಳುಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಹಸ್ತದಿಂದ ಬೆರಳಿನಿಂದ ಮುಟ್ತಕ್ಕಂಥದ್ದು ನಿಷಿದ್ಧ. ಅಲ್ಲಿ ನಮ್ಮ ಗ್ರಹಚಾರವೆಲ್ಲ ಸುಟ್ಟು ಕೊನೆಯಲ್ಲಿ ಕಪ್ಪು ಆಕಾರದಲ್ಲಿ ನಿಂತಿರತಕ್ಕಂಥ ಒಂದು ನಂಬಿಕೆ. ಅದನ್ನು ಮುಟ್ಟೋದ್ರಿಂದ ಆ ದೋಷ ತಿರ್ಗಾ ಬರುತ್ತೆ ಅಂತ ಅದನ್ನ ಕಟ್ ಮಾಡೋದಕ್ಕಾಗಿ ಅಥವಾ ಬತ್ತಿಯನ್ನು ಮೇಲೆ ಎಳೆಯೋದಕ್ಕಾಗಿ ಇನ್ಸ್ಟ್ರೂಮೆಂಟ್ ಏನಾದರೂ ಇಟ್ಕೊಳ್ಬೇಕು, ಚಿಮಟ ಅಥವಾ ಕತ್ರಿಯನ್ನು. ಅದು ಹೊರತಾಗಿ ನಾವನ್ನ ಕೈಯಿಂದ ಮುಟ್ತಕ್ಕಂಥದ್ದು ದಾರಿದ್ರ್ಯಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಮತ್ತು ಒಂದೇ ತರದ ಎಣ್ಣೆಯನ್ನು ಉಪಯೋಗಿಸಬೇಕೇ ಹೊರತಾಗಿ 2-3 ಜಾತಿಯ ಎಣ್ಣೆ ಒಂದು ದೀಪದಲ್ಲಿ ನಿಷಿದ್ಧ. ಆ ದೀಪ ಒಂದು ಪರ್ಟಿಕ್ಯುಲರ್, ಈಗ ತಾವು ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ರೆ ಮಧ್ಯದಲ್ಲಿ ಇನ್ಯಾವುದೋ ಸನ್ಫ್ಲವರ್ ಆಯಿಲ್ ಅಥವಾ ಇನ್ಯಾವುದೋ ಒಂದು ಆಯಿಲ್ ಅನ್ನು ಹಾಕೋ ಹಾಗಿಲ್ಲ. ತುಪ್ಪ ಅಂತೂ ನಿಷಿದ್ಧವೇ ಪೂರ್ಣ. ಅರ್ಧ ಎಣ್ಣೆ ಅರ್ಧ ತುಪ್ಪ ಹಚ್ಚತಕ್ಕಂಥದ್ದು ಜೀವನದ ಅಂತಿಮ ಯಾತ್ರೆಯಲ್ಲಿ ಮಾತ್ರ.
ಇದರ ಹೊರತಾಗಿ ಇನ್ನು ವಿಶೇಷವಾಗಿ ದೀಪಗಳು ಅಂತಂದರೆ ಕಾರ್ತೀಕ ದೀಪ. ದೀಪಾವಳಿಯ ದಿವಸದಿಂದ ಪ್ರಾರಂಭವಾಗಿ 1 ತಿಂಗಳ ಪರ್ಯಂತ ಹಚ್ಚತಕ್ಕಂತಹ ಕಾರ್ತೀಕ ದೀಪ, ಆ ವಿಶೇಷ ದೀಪ ಹಚ್ಚತಕ್ಕಂಥದ್ದಕ್ಕೆ ಇನ್ನೂ ವಿಶೇಷವಾದಂಥ ಮಹತ್ವ. ಅದು ಎಲ್ಲೆಲ್ಲಪ್ಪ ಅಂತಕ್ಕಂಥದ್ದು ಮನೆಯ ದೇವ್ರ ಮುಂದೆ, ಮನೆಯ ಮುಂಭಾಗಿಲ ಮುಂದೆ, ಮನೆಯ ಹಿಂಬಾಗಿಲಿನ ಮುಂದೆ, ಹಾಗೇನೆ ತುಳಸಿ ಕಟ್ಟೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಾಗಿದ್ದರೆ ಹಸುವನ್ನು ಕಟ್ತಕ್ಕಂಥ ಜಾಗ, ಜಮೀನು, ಕಣಜ ಅಂತಂದ್ರೆ ಧಾನ್ಯ ಸಂಗ್ರಹದ ಕೊಠಡಿ, ಇಲ್ಲೆಲ್ಲ ದೀಪ ಹಚ್ಚಿರ್ತಕ್ಕಂಥದ್ದು ಕೂಡ ಶುಭದ ಸಂಕೇತ. ಅದರಿಂದ ನಮ್ಮ ಸಂಪತ್ತು ಅಭಿವೃದ್ಧಿ ಆಗತ್ತೆ. ಆ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಬಹಳ ವಿಶೇಷ. ಅಲ್ಲಿ ಸುವರ್ಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ ಅಂತಕ್ಕಂಥ ಒಂದು ಸುಂದರವಾದ ಪ್ರಾರ್ಥನೆ. ಪ್ರಾಯಶಃ ಈ ಒಂದು ಪ್ರಾರ್ಥನೆ ಅರ್ಥ ನಾಳೆ ಸಂಚಿಕೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.